ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡ್ಯ ನೈಟ್ ರಾ ಬಗ್ಗೆ ಮಾತಾಡೋದಾದ್ರೆ, ಕಳೆದ ವಿಡಿಯೋದಲ್ಲಿ ನಾನು ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ಎಷ್ಟು ಬಂದಿತ್ತು ಅಂತ ತಿಳಿಸ್ಕೊಟ್ಟೆ. ಅಂಡ್ ಸಿಎಂ ಪಂಕ್, ಸೆತ್ ರೋಲಿನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ಬಗ್ಗೆನೂ ಕೂಡ ಮಾತಾಡಿದ್ದೆ. ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ 1.7 ಮಿಲಿಯನ್ ಬಂದಿತ್ತು. ಬಟ್ 2 ಮಿಲಿಯನ್ ನ ಕ್ರಾಸ್ ಮಾಡುವಂತಹ ಮಂಡ್ಯ ನೈಟ್ ರಾ ಆಗಿತ್ತು ನಿನ್ನೆಯ ಮಂಡ್ಯ ನೈಟ್ ರಾ. ಗೈಸ್, 2 ಮಿಲಿಯನ್ ನ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ಕ್ರಾಸ್ ಮಾಡಿದೆ. ಯಾವಾಗ ನಮ್ಮ ಸಿಎಂ ಪಂಕ್, ಸೆತ್ ರೋಲಿನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ನಡೀತಾ ಇತ್ತು, ಆ ಟೈಮಲ್ಲಿ ಮಂಡ್ಯ ನೈಟ್ ರಾನ ಪೀಕ್ ವ್ಯೂವರ್ಶಿಪ್ ಬಂದಿತ್ತು ಅಂತಾನೆ ಹೇಳ್ಬೋದು. ಅದು ಕೂಡ 2.2 ಮಿಲಿಯನ್ ವ್ಯೂವರ್ಶಿಪ್. ಇದರಿಂದಾನೇ ಗೊತ್ತಾಗುತ್ತೆ ಕ್ರೌಡ್ ಎಷ್ಟು ಇನ್ವೆಸ್ಟ್ ಆಗಿದ್ರು ನಮ್ಮ ಸಿಎಂ ಪಂಕ್, ಸೆತ್ ರೋಲಿನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ಅಲ್ಲಿ ಅಂತ. ನನಗಂತೂ ಆ ಸೆಗ್ಮೆಂಟ್ ತುಂಬಾನೇ ಇಷ್ಟ ಆಯಿತು. ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಆ ಸೆಗ್ಮೆಂಟ್ ನಡೆಯೋ ಟೈಮಲ್ಲಿ ಮಂಡ್ಯ ನೈಟ್ ರಾ ತಮ್ಮ ಪೀಕ್ ವ್ಯೂವರ್ಶಿಪ್ ಅಂದ್ರೆ 2.2 ಮಿಲಿಯನ್ ವ್ಯೂವರ್ಶಿಪ್ ನ ಪಡ್ಕೊಂಡಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರುವಂತದ್ದು ನಮ್ಮ ಪಾಲಿಮೆನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿನ್ನೆ ನಡೆದಂತಹ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ನಾವು ಹಿಂದೆ ಗಮನಿಸಿದ್ರೆ ನಮಗೆ ಪಾಲಿಮೆನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅವರು ಯಾವುದೇ ಒಂದು ಬಿಸ್ನೆಸ್ ನ ಡಿಸ್ಕಸ್ ಮಾಡ್ತಾ ಇರೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಮೈನ್ ಇವೆಂಟ್ ಅಲ್ಲಿ ನಾವೇನ್ ನೋಡ್ತೀವಿ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ಬಿಟ್ಟು ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟೇನೆ ನಮ್ಮ ಪಾಲಿಮೆನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಡಿಸ್ಕಸ್ ಮಾಡ್ತಾ ಇದ್ದು ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗಾಯಸ್, ಇಲ್ಲಿ ಪ್ರಾಬಬ್ಲಿ ಒಂದು ದೊಡ್ಡ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸ್ಸಲ್ ಮೇನಿಯಾದಲ್ಲಿ ನಮಗೆ ಸೆತ್ ರೋಲಿನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ರಾಕ್ ಅವರು ಈಗಾಗಲೇ ಸೆತ್ ರೋಲಿನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ರಸ್ಸಲ್ ಮೇನಿಯಾದಲ್ಲಿ ನಿನ್ನ ಕೈಯಿಂದ ಆ ಚಾಂಪಿಯನ್ಶಿಪ್ ನ ನಾನು ಕಿತ್ಕೋತೀನಿ ಅಂತ. ಸೊ ಪ್ರಾಬಬ್ಲಿ ನಮ್ಮ ಪಾಲಿಮೆನ್ ಅವರು ಇಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಆ ಒಂದು ವಿಚಾರನೆ ಮಾತಾಡ್ತಾ ಇರಬಹುದು. ಅಂದ್ರೆ ನೀನು ಕೂಡ ನಮಗೆ ಹೆಲ್ಪ್ ಮಾಡು, ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ ಅನ್ನೋ ಒಂದು ವಿಚಾರನ ನಮ್ಮ ಪಾಲಿಮೆನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಮಾತಾಡ್ತಾ ಇರಬಹುದು. ನಿಜವಾಗ್ಲೂ ನನಗಂತೂ ಸಖತ್ತು ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಆಗಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ, ಬ್ಲಡ್ ಲೈನ್ ನನ್ನ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ನನ್ನನ್ನು ಸೋಲಿಸ್ತು, ನನ್ನ ಒಂದು ಅದ್ಭುತವಾದ ಮೂಮೆಂಟ್ ನ ಬ್ಲಡ್ ಲೈನ್ ರಿಯೂಂಡ್ ಮಾಡ್ತು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಅವರು ಜೇ ಉಸೋ ಅವರ ಜೊತೆ ಒಂದು ಫ್ಯೂಡ್ ನೇ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾರೇ ಕ್ಷಮಿಸಿದ್ರು ಕೂಡ ನಾನಂತೂ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇದ್ರು. ಬಟ್ ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪಾಲಿಮೆನ್ ಹಾಗೆ ಬ್ಲಡ್ ಲೈನ್ ಜೊತೆ ಈ ಒಂದು ಬಿಸ್ನೆಸ್ ನ ಮಾತುಕತೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರಾಬಬ್ಲಿ ನಮಗೆ ರಸ್ಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಎಂಟ್ರಿ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗೋದಕ್ಕೆ ನಮ್ಮ ರಾಕ್ ಅವರು ಸಹಾಯ ಮಾಡಬಹುದು. ಅಂಡ್ ಆ ಒಂದು ಋಣನ ತೀರ್ಸೋದಕ್ಕೋಸ್ಕರ ಮೇನ್ ಇವೆಂಟ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡೋದು ಕೂಡ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಎಷ್ಟು ಡೈರೆಕ್ಷನ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಾನಂತೂ ಸಖತ್ ಕಾಯ್ತಾ ಇದ್ದೀನಿ ಗೈಸ್, ಯಾವ ರೀತಿ ಡಬ್ಲ್ಯೂ ಅವರು ಈ ಬಾರಿಯ ರಸ್ಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ನ ಬುಕ್ ಮಾಡ್ತಾರೆ ಅಂತ. ಲಿಟರಲಿ ಗೈಸ್, ರಸ್ಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ಒಂದು ಆ ಡಿಸಿಷನ್ ಇದೆಯಲ್ಲ, ನಮ್ಮ ಮೇನ್ ಇವೆಂಟ್ ಅಲ್ಲಿ ತಗೊಳ್ಳುವಂತಹ ಡಿಸಿಷನ್, ಅದು ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಥವಾ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರು ಮಾಡುತ್ತೆ. ನೋಡೋಣ ಯಾವ ಡಿಸಿಷನ್ ಕಡೆ ಡಬ್ಲ್ಯೂ ಅವರು ಹೋಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರುವಂತದ್ದು ನಮ್ಮ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಬಗ್ಗೆ. ಈಗ ಪ್ರಾಬಬ್ಲಿ ರಸ್ಸಲ್ ಮೇನಿಯಾ ಆದ್ಮೇಲೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಸಿಂಗಲ್ ಮ್ಯಾಚ್ ಆಗುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಮಂಡ್ಯ ನೈಟ್ ರಾ ಅಲ್ಲಿ ಅಷ್ಟು ಬ್ರೂಟಲ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ರಾಕ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡೋದ್ಮೇಲೆ 100% ಪ್ರಾಬಬ್ಲಿ ನಮಗೆ ರಸ್ಸಲ್ ಮೇನಿಯಾ ಆದ್ಮೇಲೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನ ನಾವು ಗಮನಿಸಿದ್ರೆ, ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ರಸ್ಸಲ್ ಮೇನಿಯಾದಲ್ಲಿ ಮೋಸ ಮಾಡಿದ್ರೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ 100% ಆಗೋದಿಲ್ಲ. ಯಾಕಂದ್ರೆ ನಮ್ಮ ರಾಕ್ ಅವರ ಫೇಸ್ ಟರ್ನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬಟ್ ಈಗ ಡಬ್ಲ್ಯೂ ಅವರು ಮಂಡ್ಯ ನೈಟ್ ರಾ ಅಲ್ಲಿ ಈ ಒಂದು ಆಂಗಲ್ ನ ತೋರಿಸಿರೋದನ್ನ ಗಮನಿಸಿದ್ರೆ, ಪ್ರಾಬಬ್ಲಿ ನಮಗೆ ರಸ್ಸಲ್ ಮೇನಿಯಾ ಆದ್ಮೇಲೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದು ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಹಿಂಗ್ ನೋಡೋದಾದ್ರೆ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡೋದಿಲ್ವಾ, ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರಾ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಕಾಣ್ತಾ ಇದೆ. ಸೊ ಮಂಡ್ಯ ನೈಟ್ ರಾ ಅಲ್ಲಿ ಆದಂತಹ ಡೈರೆಕ್ಷನ್ ನಾವು ನೋಡಿದ್ರೆ, ರಸ್ಸಲ್ ಮೇನಿಯಾ ಆದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದು ಪಕ್ಕ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡೋದಿಲ್ಲ. ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಲಿಲ್ಲ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್
ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ರಿಟೈನ್ ಮಾಡ್ಕೊಳ್ಳುವಂತಹ ಚಾನ್ಸಸ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ರಸಲ್ ಮೇನಿಯಾಗೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಇನ್ನೊಂದು 10 ದಿನಗಳು ಮಾತ್ರ ಬಾಕಿ ಇದೆ. ಈ ಬಾರಿಯ ರಸಲ್ ಮೇನಿಯಾಗೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ರಸಲ್ ಮೇನಿಯಾ ಮುಗಿದ ಮೇಲೆ ಯಾರ್ಯಾರು ಚಾಂಪಿಯನ್ ಆಗಿರ್ತಾರೆ, ಯಾರ್ಯಾರ ಫ್ಯೂಡ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ. ಸಖತ್ ಆಪ್ಷನ್ಸ್ ಗಳಿದೆ ಡಬ್ಲ್ಯೂ ಬಳಿ. ಯಾವ ಆಪ್ಷನ್ ನ ಚೂಸ್ ಮಾಡ್ತಾರೆ ಅಂತ ನಾವು ನೋಡೋದಿಕ್ಕೆ ಇನ್ನೂ 10 ದಿನ ಕಾಯಲೇಬೇಕು. ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಆಫ್ ಕೋರ್ಸ್ ವೆಯ್ಟ್ ಮಾಡಲೇಬೇಕು, ಯಾಕಂದ್ರೆ ಇದು ಬಿಗ್ಗೆಸ್ಟ್ ಇವೆಂಟ್ ಆಫ್ ಆಲ್ ಟೈಮ್, ರಸಲ್ ಮೇನಿಯಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.